ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ರಿಪೋರ್ಟೆಡ್ ಸ್ಪೀಚ್. ಡೈರೆಕ್ಟ್ ಸ್ಪೀಚ್ ಫ್ಯೂಚರ್ ಟೆನ್ಸ್ದಲ್ಲಿ ಇದ್ದಾಗ ಹೇಗೆ ಮಾಡಬೇಕು ನೋಡಿ. ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸ್ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ. ಡೈರೆಕ್ಟ್ ಸ್ಪೀಚ್ ಸಿಂಪಲ್ ಫ್ಯೂಚರ್ ಟೆನ್ಸ್ದಲ್ಲಿ ಇದ್ದರೆ ಇಂಡೈರೆಕ್ಟ್ ಸ್ಪೀಚ್ ವುಡ್ ಆರ್ ಶುಡ್ ಯೂಸ್ ಮಾಡಬೇಕು. ಫ್ಯೂಚರ್ ಕಂಟಿನ್ಯೂಸ್ ವುಡ್ ಬಿ ಆರ್ ಶುಡ್ ಬಿ. ಫ್ಯೂಚರ್ ಪರ್ಫೆಕ್ಟ್ would have or should have. Future perfect continuous would have been or should have been. Direct speech tomorrow anta idre indirect speech the next day or the following day. Today, that day, yesterday, the previous day or the day before. Now, then, just now, just then. Tonight, that night, last night, the previous night, next week, the following week. ಎಕ್ಸಾಂಪಲ್ ನೋಡಿ, ರವಿ ಸೆಡ್ ಐ ವಿಲ್ ಜಾಯಿನ್ ದ ಕಂಪನಿ. ಡೈರೆಕ್ಟ್ ಸ್ಪೀಚ್ ಸಿಂಪಲ್ ಫ್ಯೂಚರ್ ಟೆನ್ಸ್ದಲ್ಲಿ ಇದೆ. ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ವುಡ್ ಆರ್ ಶುಡ್ ಯೂಸ್ ಮಾಡಬೇಕು. ಮತ್ತು ರವಿ ಸೆಡ್ ಇಂಡೈರೆಕ್ಟ್ ಸ್ಪೀಚ್ದಲ್ಲಿ ರವಿ ಟೋಲ್ಡ್ ಅಂತ ಬರೋದಿಲ್ಲ, ರವಿ ಸೆಡ್ ಅಂತಾನೆ ಬರಿಬೇಕು. ಯಾಕೆ ಅಂದರೆ ಸ್ಪೀಕರ್ ಒಬ್ಬರೇ ಇದ್ದಾರೆ. ವಿಲ್ ಇದ್ರೆ ವುಡ್, ಶಲ್ ಇದ್ರೆ ಶುಡ್. ರವಿ ಸೆಡ್ ದ್ಯಾಟ್ ಹಿ ವುಡ್ ಜಾಯಿನ್ ದ ಕಂಪನಿ. ಹಿ ಆಗಿದೆ, ವಿಲ್ ವುಡ್ ಆಗಿದೆ. ಅಮಿತ್ ಸೆಡ್ ಐ ವಿಲ್ ಬಿ ವರ್ಕಿಂಗ್ ಟುಮಾರೋ. ಡೈರೆಕ್ಟ್ ಸ್ಪೀಚ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಇದೆ. ವಿಲ್ ಬಿ ವುಡ್ ಬಿ ಅಂತ ಚೇಂಜ್ ಮಾಡಿ. ಅಮಿತ್ ಸೆಡ್ ದ್ಯಾಟ್ ಹಿ ವುಡ್ ಬಿ ವರ್ಕಿಂಗ್ ದ ನೆಕ್ಸ್ಟ್ ಡೇ. ಟುಮಾರೋ ದ ನೆಕ್ಸ್ಟ್ ಡೇ ಅಂತ ಚೇಂಜ್ ಆಗಿದೆ. ರಾಹುಲ್ ಸೆಡ್ ಟು ಸುರೇಶ್ ಐ ವಿಲ್ ಬಿ ಅಟೆಂಡಿಂಗ್ ದ ಮೀಟಿಂಗ್. ಸ್ಪೀಕರ್ ಇಬ್ರು ಇದ್ದಾರೆ, ಅದಕ್ಕೆ ಟೋಲ್ಡ್ ಅಂತ ಬರಿಬೇಕು. Rahul told Suresh that he would be attending the meeting. They said we will have finished the work. ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ದಲ್ಲಿ ಇದೆ. ವಿಲ್ ಹ್ಯಾವ್ ವುಡ್ ಹ್ಯಾವ್ ಅಂತ ಚೇಂಜ್ ಮಾಡಿ. ದೇ ಸೆಡ್ ದ್ಯಾಟ್ ದೇ ವುಡ್ ಹ್ಯಾವ್ ಫಿನಿಶ್ಡ್ ದ ವರ್ಕ್. ಶಿ ಸೆಡ್ ಟು ಮೀ ಐ ವಿಲ್ ಹ್ಯಾವ್ ಕಂಪ್ಲೀಟ್ ದ ವರ್ಕ್. ಶಿ ಟೋಲ್ಡ್ ಮೀ ದ್ಯಾಟ್ ಶಿ ವುಡ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್. ದೇ ಸೆಡ್ ವಿ ವಿಲ್ ಹ್ಯಾವ್ ಬಿನ್ ಸ್ಟಡಿಂಗ್ ಫಾರ್ 2 hours. ವಿಲ್ ಹ್ಯಾವ್ ಬಿನ್ ಹೆಲ್ಪಿಂಗ್ ವರ್ಬ್ ಇದ್ರೆ ಇದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ವಿಲ್ ಹ್ಯಾವ್ ಬಿನ್ ವುಡ್ ಹ್ಯಾವ್ ಬಿನ್ ಅಂತ ಚೇಂಜ್ ಆಗುತ್ತೆ. ದೇ ಸೆಡ್ ದ್ಯಾಟ್ ದೇ ವುಡ್ ಹ್ಯಾವ್ ಬಿನ್ ಸ್ಟಡಿಂಗ್ ಫಾರ್ 2 hours. ರೋಹಿತ್ ಸೆಡ್ ಟು ಅಮನ್ ಐ ವಿಲ್ ಹ್ಯಾವ್ ಬಿನ್ ವರ್ಕಿಂಗ್ ಹಿಯರ್ ಫಾರ್ 5 years. ರೋಹಿತ್ ಟೋಲ್ಡ್ ಅಮನ್ ದ್ಯಾಟ್ ಹಿ ವುಡ್ ಹ್ಯಾವ್ ಬಿನ್ ವರ್ಕಿಂಗ್ ದೇರ್ ಫಾರ್ 5 years. ಹಿಯರ್ ದೇರ್ ಅಂತ ಚೇಂಜ್ ಆಗಿದೆ. ಡೈರೆಕ್ಟ್ ಸ್ಪೀಚ್ ಇಂಟರೋಗೇಟಿವ್ ಬಂದಾಗ ಇಂಡೈರೆಕ್ಟ್ ಸ್ಪೀಚ್ ಹೇಗೆ ಮಾಡಬೇಕು ನೋಡಿ. ಇಲ್ಲಿ ಸೆಡ್ ಆರ್ ಟೋಲ್ಡ್ ಬರಲ್ಲ. ಕ್ವಶನ್ ಕೇಳಿದ್ದಾರೆ, ಅದಕ್ಕೆ ಆಸ್ಕ್ಡ್ ಅಂತ ಬರಿಬೇಕು. ದ್ಯಾಟ್ ಬದಲಿಗೆ ಇಫ್ ಆರ್ ವೆದರ್ ಯೂಸ್ ಮಾಡಿ. ದ್ಯಾಟ್ ಯೂಸ್ ಮಾಡಬಾರದು. ಅನಿತಾ ಆಸ್ಕ್ಡ್ ರೀನಾ ಇಫ್ ವಿಲ್ ಯು ಜಾಯಿನ್ ದ ಕ್ಲಾಸ್. ಇದು ಇಂಟರೋಗೇಟಿವ್ ಸೆಂಟೆನ್ಸ್, ಇದನ್ನ ಅಸರ್ಟಿವ್ ಸೆಂಟೆನ್ಸ್ಗೆ ಚೇಂಜ್ ಮಾಡಬೇಕು. ಶಿ ವುಡ್ ಜಾಯಿನ್ ದ ಕ್ಲಾಸ್. ರಾಹುಲ್ ಸೆಡ್ ಟು ಮೀನಾ ವಿಲ್ ಯು ಕಂಪ್ಲೀಟ್ ದ ವರ್ಕ್. Rahul asked Meena if she would complete the work. He said, I will not attend the meeting. ಇದು ನೆಗೆಟಿವ್ ಸೆಂಟೆನ್ಸ್. ವಿಲ್ ನಾಟ್ ವುಡ್ ನಾಟ್ ಆಗತ್ತೆ. He said that he would not attend the meeting. ಡೈರೆಕ್ಟ್ ಸ್ಪೀಚ್ WH ಬಂದಾಗ ಹೇಗೆ ಮಾಡಬೇಕು ನೋಡಿ. ಸಂಜು said to Aman, when will you return? ಸಂಜು ಆಸ್ಕ್ಡ್ ಅಮನ್. ಕ್ವಶನ್ ಕೇಳಿದ್ದಾರೆ, ಅದಕ್ಕೆ ಆಸ್ಕ್ಡ್ ಅಂತ ಬರುತ್ತೆ. ವೆನ್ ವಿಲ್ ಯು ರಿಟರ್ನ್ ಇದು ಇಂಟರೋಗೇಟಿವ್ ಸೆಂಟೆನ್ಸ್, ಇದನ್ನು ಅಸರ್ಟಿವ್ ಸೆಂಟೆನ್ಸ್ಗೆ ಚೇಂಜ್ ಮಾಡಬೇಕು. ದ್ಯಾಟ್ ಯೂಸ್ ಮಾಡಲ್ಲ. WH ವರ್ಡ್ ಏನಿರುತ್ತೆ ಅದನ್ನೇ ಬರಿಬೇಕು. ವೆನ್ ಹಿ ವುಡ್ ರಿಟರ್ನ್ ಯು ಹಿ ಆಗಿದೆ. ಶಿ ಸೆಡ್ ಟು ಮೀ ಹೌ ವಿಲ್ ಯು ಸಾಲ್ವ್ ದಿಸ್ ಪ್ರಾಬ್ಲಮ್. ಶಿ ಆಸ್ಕ್ಡ್ ಮೀ ಹೌ ಐ ವುಡ್ ಸಾಲ್ವ್ ದ್ಯಾಟ್ ಪ್ರಾಬ್ಲಮ್. ದಿಸ್ ದ್ಯಾಟ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ, ಆನ್ಸರ್ಸ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.